ಎಲ್ರಿಗೂ ಜೈ ಭೀಮ್. ಹೆಸರು ಎಂ ಮಂಜುನಾಥ್ ಅಂತ, ಮೈಸೂರು ಗಾಂಧಿನಗರ ಕರ್ನಾಟಕ ಭೀಮಸೇನೆ ಸಂಘಟನೆಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದೀನಿ. ಒಂದು ನರಸೀಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಒಡೆಯನಹಳ್ಳಿ ಗ್ರಾಮಕ್ಕೆ ಬಂದಿರೋದು, ನನ್ನನ್ನು ಆಹ್ವಾನ ಮಾಡಿದ್ದು ಒಂದು ಜಾತ್ರಾ ಮಹೋತ್ಸವಕ್ಕೆ ನಿಜಕ್ಕೂ ಸಂತೋಷ ಆಗ್ತಿದೆ. ಅದೊಂದು ಕಹಿ ಘಟನೆ ಸಮಯದಲ್ಲಿ ಬಂದಿದ್ದೆ, ಅದು ಕೆಲವೊಂದು ತಿಂಗಳ ಹಿಂದೆಗಡೆ ಅದೊಂದು ಘಟನೆ ನಡೆದಿದ್ದಾಗ. ಇವತ್ತಿನ ಒಂದು ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ವಿ. ಎಲ್ಲರೂ ಕೂಡ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ, ಒಂದು ಅದ್ದೂರಿಯಾಗಿ ಒಂದು ಸ್ವಾಗತವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ. ಜೊತೆಗೆ ಈ ಒಂದು ಹಬ್ಬ ಆಚರಣೆ ಏನು ಹಮ್ಮಿಕೊಂಡಿದ್ದಾರೆ, ಒಂದು ನಿರಂತರವಾಗಿ 3 ದಿನಗಳ ಕಾಲ ಶಿವರಾತ್ರಿ ಹಬ್ಬ ಆದ ನಂತರ ಒಂದು ತಲಕಾಡಿನಲ್ಲಿ ಜಾತ್ರೆ ನಡೆಯುತ್ತೆ. ಅದನ್ನ ತದನಂತರ ನಮ್ಮ ಒಡೆಯನಹಳ್ಳಿಯಲ್ಲಿ ಒಂದು ಮಹಾಲಕ್ಷ್ಮಿ ದೇವಸ್ಥಾನ, ಒಂದು ಪ್ರಸಿದ್ಧ ಮನೆಮಂಚಮ್ಮ ದೇವಸ್ಥಾನ ಪ್ರಸಿದ್ಧವಾದಂಥ ಸ್ಥಳ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಇಡೀ ಗ್ರಾಮಸ್ಥರು, ಹಿರಿಯರು, ಮಕ್ಕಳು ಎಲ್ಲರೂ ಸೇರಿ ಇಡೀ ಗ್ರಾಮವೇ ಒಂದು ಪೂರ್ತಿ ಹಬ್ಬದ ವಾತಾವರಣ ಮಾಡಿದ್ದಾರೆ. ಮತ್ತು ನನ್ನನ್ನು ಕರೆದಿರೋದು ನಿಜಕ್ಕೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಸದಾ ನಾನು ಚಿರಋಣಿಯಾಗಿರ್ತೇನೆ. ಈ ಥರ ಇನ್ನೂ ಹಲವಾರು ಗೊಂದಲಗಳು ನಡೆಯುತ್ತೆ ನಮ್ಮ ಪರಿಶಿಷ್ಟ ಸಮುದಾಯಕ್ಕೆ. ಈ ಒಂದು ವಿಚಾರದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸೋದೇನಪ್ಪ ಅಂತಂದರೆ, 2 ವಿಧ ಇದೆ. ಒಂದು ಅಂಬೇಡ್ಕರ್ ಅವ್ರನ್ನ ಅನುಯಾಯಿಸೋದು, ಇನ್ನೊಂದು ಅಂಬೇಡ್ಕರ್ ಅವ್ರನ್ನ ಅಭಿಮಾನಿಸೋದು. ಈ ಅಂಬೇಡ್ಕರ್ ಅವ್ರನ್ನ ಅನುಯಾಯಿಸ್ಬೇಕು ನಾನು ಅಂತಂದರೆ ತುಂಬ ಕಷ್ಟ ಇದೆ, ಅದಕ್ಕೆ ಆಗಲ್ಲ. ಯಾಕಂದರೆ ಆ ಒಂದು ಪರಿಶ್ರಮ ಮತ್ತು ಅವರ ಒಂದು 22 ಪ್ರತಿಜ್ಞಾ ವಿಧಿಯನ್ನು ಪಾಲಿಸ್ಲಿಕ್ಕೆ ಆಗೋದಿಲ್ಲ. ಇದ್ರ ಜೊತೆಗೆ ನಮ್ಮ ಏನು ಅಂಬೇಡ್ಕರ್ ಅವರ ಅಭಿಮಾನಿ ನಾನು ಆಗಬೇಕಂದ್ರೆ, ನಮ್ಮ ಈ ದೇಶದ ಒಂದು ಮಹತ್ತರವಾದಂಥ ಗ್ರಂಥ ಸಂವಿಧಾನ ನೀಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಆ ಸಂವಿಧಾನದ ಅಡಿನಲ್ಲೇ ನಾವೆಲ್ಲರೂ ಬದುಕಬೇಕಿರೋದು. ಹಾಗಾಗಿ ನಾವು ಬೇರೆ ಹಿಂದೂ ಧರ್ಮ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಅವರ ಆಚರಣೆ ವಿಚಾರಣೆಗಳಿಗೆ ನಾವು ಗೌರವ ಕೊಡಬೇಕು, ನಮ್ಮ ಆಚಾರ ವಿಚಾರಗಳಿಗೆ ಅವರು ಗೌರವ ಕೊಡ್ತಾರೆ. ಅದೇ ಪ್ರಜಾಪ್ರಭುತ್ವ. ಹಾಗಾಗಿ ಯಾರೋ ಒಬ್ಬರು ಏನೋ ದೇವ್ರು ಮಾಡಿದ್ರು, ಇಲ್ಲ ಇನ್ನೊಂದು ಮಾಡಿದ್ರು ಅಂತೇಳಿ ಇನ್ನೊಂದು ವಿರೋಧ ಮಾಡ್ತಾರೆ. ಯಾಕಂದ್ರೆ ನಾನು ಬದುಕಬೇಕಾಗಿರೋದು, ನಾವೆಲ್ಲರೂ ಜೀವಿಸಬೇಕಾಗಿರೋದು ಸಂವಿಧಾನದ ಅಡಿನಲ್ಲೇ. ಸಂವಿಧಾನದ ಆಶಯದಂತೆಯೇ ನಾವು ಬದುಕಬೇಕೇ ವಿನಃ ಇನ್ಯಾವುದೋ ಜಾತಿನ ಬೈಕೊಂಡೋ ಇಲ್ಲ ಧರ್ಮನ ಬೈಕೊಂಡೋ ಅಲ್ಲ. ಇದು ಎಲ್ಲ ಇಡೀ ನಮ್ಮ ಏನು ನಾಡಿನ ಜನತೆಗೆ ಮತ್ತು ದೇಶದ ಜನತೆಗೆ, ಎಲ್ಲ ಸರ್ವ ಜನಾಂಗದವ್ರಿಗೂ ಕೂಡ ನನ್ನ ಒಂದು ಮನವಿ, ಇನ್ನಾದರೂ ಪ್ರಜಾಪ್ರಭುತ್ವದ ಆಶಯದಂತೆ ಎಲ್ಲರೂ ಒಂದಾಗಿ, ಯಾವುದೇ ರೀತಿ ಜಾತಿ ತಾರತಮ್ಯವಿಲ್ಲದೆ ಎಲ್ಲರೂ ಅಣ್ಣ ತಮ್ಮದಿರ ಥರ ಒಂದು ಸೋದರತ್ವ ಬಾಂಧವ್ಯದಲ್ಲಿ ಮುಂದೆ ಸಾಗಲಿ ಈ ಒಂದು ನಾಡಿನಲ್ಲಿ ಅಂತೇಳಿ ಇಚ್ಛಿಸ್ತೇನೆ. ಖಂಡಿತವಾಗಿ ನಿರಂತರವಾಗಿ ನಾವು ಈಗ ಸಂಘಟನೆ ಉಪನಾಕ್ಷ ಕಮ್ಮಿ ಅವಧಿ, ಒಂದು 4 ವರ್ಷ ಈಗ ಮುಂಬರುವ ದಿನಗಳಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. 31 ಜಿಲ್ಲೆನಲ್ಲೂ ಕೂಡ ಸಂಘಟನೆ ಸ್ಥಾಪನೆ ಆಗಿದೆ. ಕರ್ನಾಟಕ ಭೀಮಸೇನೆ ಬರೀ ಒಂದು ವರ್ಗಕ್ಕೆ ಸೀಮಿತ ಆಗಿಲ್ಲ. ಎಲ್ಲೋ ಒಂದು ಕಡೆ ಕರ್ನಾಟಕ ಭೀಮಸೇನೆ ಅಂದ ತಕ್ಷಣ ದಲಿತ ಪರ ಸಂಘಟನೆ, ದಲಿತರಿಗೆ ಮಾತ್ರ ತೊಂದರೆ ಆದಾಗ ಅಂತ ಅನ್ಕೋತಾರೆ. ಇನ್ಕೇಸ್ ನಾನು ಸಂಘಟನೆಗೆ ಒಂದು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಆಯ್ಕೆ ಆದಮೇಲೆ, ಯಾಕೆ ನಾವು ಒಬ್ಬರಿಗೆ ನಾವು ಪೋಸ್ಟ್ ಕೊಡಬೇಕು? ಅಂಬೇಡ್ಕರ್ ಸಂವಿಧಾನದಲ್ಲೇ ಅವಕಾಶ ಇಲ್ಲ ಒಬ್ಬರಿಗೆ ಅಂದಮೇಲೆ ಎಲ್ಲರಿಗೂ ಇದೆ. ಪ್ರಾಣಿ ಪಕ್ಷಿ ಗಿಡ ಗಂಟೆ ಮನುಷ್ಯನಿಗೆ ಎಲ್ರಿಗೂ ಇದೆ ಅಂದಮೇಲೆ ನಮ್ಮ ಸಂಘಟನೆಯಲ್ಲಿ ಯಾಕೆ ಇರಬಾರ್ದು? ಎಲ್ಲ ವರ್ಗದವ್ರಿಗೂ ಕೊಡೋಣ ಅಂತೇಳಿ ನಮ್ಮ ಸಂಘಟನೆಯಲ್ಲಿ ಬ್ರಾಹ್ಮಣರು ಇದ್ದಾರೆ, ಲಿಂಗಾಯತರು ಇದ್ದಾರೆ, ಗೌಡರು ಇದ್ದಾರೆ, ಕುರುಬರು ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಎಲ್ಲ ವರ್ಗದ ಜನಾಂಗವನ್ನು ಹೊಂದಿರತಕ್ಕಂಥ ಸಂಘಟನೆ ನಮ್ಮದು. ಸರ್, ಸಂವಿಧಾನದಲ್ಲಿ ಮೊದಲಿಗೆನೇ ಪೀಠಿಕೆಯನ್ನು ಅರ್ಥ ಮಾಡ್ಕೊಬಿಟ್ರೆ ಸಾಕು ಜನ, ಬೇರೇನೂ ಬೇಡ. ಯಾಕಂದರೆ ಅಷ್ಟು ಅವ್ರಿಗೆ ಓದ್ಲಿಕ್ಕೆ ಸಮಯ ಇರಲ್ಲ ಅಂತ ಕಾಣ್ತದೆ. ಬರೀ ಪೀಠಿಕೆ ಒಂದನ್ನು ನೀಟಾಗಿ ಓದಿ ಅದನ್ನು ಅರ್ಥೈಸ್ಕೊಂಡ್ರೆ ನೀಟಾಗಿ ಬದುಕೋಗ್ಬೋದು. ಸರ್, ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿನ ದಿನ ಯಾರೇ ನಮ್ಮ ರಾಜ್ಯದಲ್ಲಿರ್ಬೋದು ಅಥವಾ ಡೆಲ್ಲಿನಲ್ಲಿರ್ಬೋದು, ಯಾರು ಒಬ್ಬರು ಚುನಾಯಿತ ಪ್ರತಿನಿಧಿ ಒಬ್ಬರು ಪ್ರಧಾನಿಯಾಗಿದ್ದಾರೆ, ಮತ್ತೊಬ್ಬರು ಒಬ್ಬ CM ಆಗ್ತಾರಂದರೆ ಗ್ರಾಮೀಣ ಭಾಗದಿಂದ ಮಾತ್ರ ಬಂದಿರೋರು ಮಾತ್ರ. ಸಿಟಿಯವರು ಯಾರೂ ಆಗಿಲ್ಲ. ಅಲ್ಲಿ ನಮ್ಮ ಗ್ರಾಮೀಣ ಭಾಗಕ್ಕೆ ಅಷ್ಟು ಶಕ್ತಿ ಇದೆ. ಒಂದು ಏನು ನಾಯಕತ್ವ ಇರ್ಬೋದು, ಇಲ್ಲ ದೇಶನ ಆಳೋದಿರ್ಬೋದು, ಗ್ರಾಮೀಣದಿಂದ ಪ್ರದೇಶದಿಂದ ಬಂದವರಿಗೆ ಆ ಒಂದು ಒಗ್ಗಟ್ಟು ಮತ್ತು ಆ ಒಂದು ದೇಶನ ನಡೆಸುವಂಥ ಶಕ್ತಿ ಇರ್ತಕ್ಕಂಥದ್ದು. ಆ ಒಂದು ವಿಚಾರವಾಗಿ ನಮ್ಮ ಇಡೀ ಒಡೆಯನಹಳ್ಳಿ ಗ್ರಾಮದಲ್ಲಿ ಇವತ್ತಿನ ದಿನ ಏನು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಹಬ್ಬ ವಾತಾವರಣ ಮಾಡ್ತಾಯಿದ್ರಿ. ಇದೇ ರೀತಿ ಖುಷಿ ಸದಾ ನಿಮ್ಮ ಇಡೀ ಗ್ರಾಮದಲ್ಲಿ ನೆಲೆಸಿರಲಿ. ಮೋಜು ಮಸ್ತಿ ಪ್ರತಿಯೊಬ್ಬರಿಗೂ ಬೇಕು, ಹಾಗಂತ ಅದಕ್ಕೆ ಅಳವಡಿಸ್ಕೊಳ್ಳೋದು ಬೇಡ. ಆಚರಣೆಗಳು ಇರಲಿ, ಅದ್ರ ಜೊತೆಗೆ ವಿದ್ಯೆ ಮತ್ತು ಆರ್ಥಿಕತೆ ಮತ್ತು ಇಡೀ ಗ್ರಾಮದ ಏಳಿಗೆಗಾಗಿ ಎಲ್ಲರೂ ಶ್ರಮಿಸಲಿ ಅಂತೇಳಿ ಆಶಿಸ್ತೀನಿ.